ಯೂಟ್ಯೂಬ್ ಫಾಲೋಯರ್ಸ್ಗೆಲ್ಲ ನಾನು ನಮಸ್ಕಾರ. ಇವತ್ತು ಭಾನುವಾರ ಇದೆ. ಭಾನುವಾರ ಏನು ಅಂತಂದರೆ ಡೈ ಹಾಕ್ಕೊಳ್ತೀನಿ ಮತ್ತು ಗಿಡಗಳೆಲ್ಲ ನೋಡ್ಕೊಳ್ತೀನಿ. ಮನೆ ಮುಂದೆ ಇರೋ ಗಿಡಗಳೆಲ್ಲನೂ. ಇದು ನಮ್ಮ ಮನೆ ಕಾಂಪೌಂಡು. ನಾನು ಕಾಂಪೌಂಡಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ನೋಡಿ, ಜೀವನದಲ್ಲಿ ಓದೋದೇ ಮುಖ್ಯ ಅಂತ ತಿಳ್ಕೊಂಬಿಡ್ತೀರ. ಓದಿ 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 ಅಂತ ಹೇಳ್ತಾನೆ ಇರ್ತೀರ ಮಕ್ಕಳಿಗೆ. ನಾನು ಹೇಳ್ತಾನೆ ಇರ್ತೀನಿ, ಓದೋದು 40% ಇರಲಿ, ಇನ್ನೊಂದು 30% ಆಲ್ರೌಂಡ್ ಡೆವಲಪ್ಮೆಂಟು, ಎಲ್ಲ ಸ್ಪೋರ್ಟ್ಸಲ್ಲೂ, ಸಂಗೀತ, ಎಲ್ಲ ಕಲ್ಚರಲ್ ಆಕ್ಟಿವಿಟಿ ಎಲ್ಲದರಲ್ಲೂ ಇರಲಿ. ಇನ್ನೊಂದು 30% ನೀವು ಆಧ್ಯಾತ್ಮದ ಕಡೆ ಗಮನ ಕೊಡಿಸ್ಬೇಕು. ಒಂದು ಅಧ್ಯಾಯ ಓದೋದು, ಭಗವದ್ಗೀತೆ ಹೇಳೋದು, ನೀವು ಯಾವುದೇ ಆಗೋಗಲಿ, ಕುರಾನು, ಭಗವದ್ಗೀತೆ, ಬೈಬಲ್ಲು, ಏನೇ ಆಗೋಗಲಿ, ನೀವು ಅದನ್ನು ಮಕ್ಕಳಿಗೆ ಓದಿ ಒಂದು ಸ್ವಲ್ಪ ಅರ್ಥ ಹೇಳೋದನ್ನು ನೀವು ಅಭ್ಯಾಸ ಮಾಡೋದು ತುಂಬ ಒಳ್ಳೆಯದು. ನಿಮ್ಗಾಗಲಿಲ್ವಾ, ವಾರಕ್ಕೊಂದು ಸತಿ ಅಥವಾ 2 ಸತಿ ನಿಮ್ಗಿಷ್ಟ ಆದಾಗ, ಮಕ್ಕಳಿಗೆ ಬಿಡುವಾಗಿದ್ದಾಗ ನೀವು ಸಹ ಕರ್ಕೊಂಡೋಗಿ ಯಾವುದಾದ್ರೂ ಒಂದು ಕಡೆ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿಸಿ. ಒಂದು ಅರ್ಧ ಗಂಟೆ, 1 ಗಂಟೆ, ಅದಕ್ಕಿಂತಲೂ ಹೆಚ್ಚಿಗೆ ಹೇಳ್ತಾ ಇರ್ತೀನಿ. ಮಕ್ಕಳನ್ನ ಸಮ್ಮರ್ ಕ್ಯಾಂಪುಗಳಿಗೆ ನೀವು ಆಶ್ರಮಗಳಲ್ಲಿ ಹಾಕಿ ಒಳ್ಳೆ ವಿದ್ಯೆಯನ್ನು ಕಲಿಸ್ತಾರೆ. ಜನರ ಹತ್ರ ಇರೋದನ್ನು ಕಲಿಸ್ತಾರೆ. ಈಗ ನಾನು ಹೇಗೆ ಸೆಲ್ಫ್ ಕಾನ್ಫಿಡೆಂಟನ್ನು ಕಲಿಸ್ತಾರೆ, ಸೆಲ್ಫ್ ರೆಸ್ಪೆಕ್ಟ್ ಕಲಿಸ್ತಾರೆ, ಸೆಲ್ಫ್ ಡಿಸಿಷನ್ನ ಕಲಿಸ್ತಾರೆ. ನೋಡಿ, ಓದಿ 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 ಅಂತ ಹೇಳಿಬಿಟ್ಟು ಮನೆಗಳಲ್ಲಿ ಚಿಕ್ಕ ಮಕ್ಕಳಿಂದ ಮಕ್ಕಳ ಜೊತೆನೇ ಆಡೋಕ್ಕೆ ಬಿಡೋದಿಲ್ಲ, ಮಣ್ಣು ಮುಟ್ಕೊಳಕ್ಕೆ ಬಿಡೋದಿಲ್ಲ. ಒಂದು ಜೊತೆ ಬರೀ ಮಕ್ಕಳನ್ನ ಓದಿಸ್ತೀರಾ. ಅವ್ರೇನು ಮಾಡ್ತಾರೆ ಅಂತಂದರೆ, ನೀವು ಕಾಲೇಜಿಗೆ ಕಳಿಸಿದಾಗ ಅಲ್ಲಿ ಹೋದಾಗ ಭಯ 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 ಎಲ್ಲದಕ್ಕೂ ಭಯ ಬೀಳ್ತಾರೆ. ಆ ಭಯ ಬಿದ್ದು ಬಿದ್ದು ಏನಾಗುತ್ತೆ ಅಂತಂದರೆ, ಏನಾದರೂ ಒಂದು ಕಷ್ಟ ಬಂದಾಗ ಎದುರಿಸುವಂಥ ಶಕ್ತಿ ಅವ್ರಿಗಿರೋದಿಲ್ಲ, ಹೇಳ್ಕೊಳ್ಳೋದು ಇಲ್ಲ, ಹೋಗ್ಬಿಡ್ತಾರೆ. ಎಷ್ಟೋ ಜನ ನಮ್ಮ ಬಂಗಾರಪೇಟೆನಲ್ಲಿ ಮಕ್ಕಳು ಓದಕ್ಕೆ ಹೋದವರು ಬರಲೇ ಇಲ್ಲ. ಸೊ ಹಾಗಾಗಿ ಬದುಕಿದ್ರೆ ಪರವಾಗಿಲ್ಲ, ಬದುಕಿರೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಹಂಗೆ ಮಾಡಬಾರ್ದು. ಮಕ್ಕಳನ್ನ ಎಲ್ಲದರಲ್ಲೂ ನಾವು ಬಿಡಬೇಕು, ಕಲೀರಿ ಅಂತ ಹೇಳಬೇಕು. ನಮಗಿಷ್ಟ ಆಗಿರೋದನ್ನೇ ನೋಡಬಾರ್ದು ಯಾವತ್ತೂ ಮಕ್ಳ ಹತ್ರ. ಅವ್ರಿಗೇನಿಷ್ಟ ಇದೆ ನೋಡಬೇಕು, ಅವ್ರಿಗೇನಿಷ್ಟ ಇದೆ ತಿಳ್ಕೊಂಡು ಯಾವುದು ಬೇಕು ಬೇಡ ಅನ್ನೋದನ್ನು ನಾವು ಕಲಿಸ್ತಾ ಹೋಗಬೇಕು. ಒಳ್ಳೆಯದನ್ನೇ ಕಲಿಸ್ಬೇಕು. ಆಮೇಲೆ ದೊಡ್ಡವ್ರಿಗೊಂದೇ ಒಂದು ಮಾತು ಹೇಳ್ತೀನಿ, ನೆಗೆಟಿವ್ ವರ್ಡ್ಸು ಮಾತಾಡಬೇಡಿ, ನೆಗೆಟಿವ್ ಥಿಂಕ್ ಮಾಡಬೇಡಿ. ನೋಡಿ, ಆ ರೀಲ್ಸಲ್ಲೆಲ್ಲನೂ ಕಮೆಂಟ್ ಮಾಡ್ತಾರೆ, ಅಂದರೆ ಅವ್ರ ಬುದ್ಧಿ ಹಂಗೇನೆ ಅಂತ ಕೆಟ್ಟದ್ದನ್ನು ಮಾತ್ರ ನೋಡ್ತಾ ಇರ್ತಾರೆ. ನಾವೆಲ್ಲೇ ಹೋಗ್ಲಿರಿ, ಎಲ್ಲೇ ಕೂತ್ಕೊಳ್ಳಿ, ಯಾರ ಹತ್ರನೇ ಇರಲಿ, ಅವ್ರ ಹತ್ರ ಒಂದು ಕೆಟ್ಟದ್ದಿದೆಯಾ ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು. ನಾವು ಒಳ್ಳೇದು ಮಾತ್ರ ನೋಡಬೇಕು. ಎಲ್ಲಾದರೂ ಹೋಗ್ತೀವ, ಒಂದು 10 ಕಡೆ ಹೋಗ್ತೀವ, 10 ಕಡೆನೂ ಅವ್ರೇನು ಮಾಡ್ತಾರೋ ಅದನ್ನು ನಾವು ಮಾಡಬೇಕು. ನಮಗೆ ಬರುತ್ತೆ, ನೀವು ಹಿಂಗೆ ಮಾಡಿ ಅಂತೆಲ್ಲ ಹೇಳಬಾರ್ದು. ಆಮೇಲೆ ಎರಡನೇದು, ಎಲ್ಲರೂ ಬೇಕು ನಮಗೆ, ಎಲ್ಲರ ಜೊತೆನಲ್ಲೂ ಇರಬೇಕು, ಎಲ್ಲ ಥರದ್ದು ಬೇಕು. ಅಂದರೆ ಹೋಗಿದ್ದ ಕಡೆ ನಾವೇನು ಕಮೆಂಟ್ ಮಾಡಬಾರ್ದು, ಸುಮ್ಮನೆ ಇರಬೇಕು. ಎರಡನೇದು, ಕಂಪ್ಲೇಂಟ್ಗಳು ಹೇಳ್ಬೇಡಿ. ಕಂಪ್ಲೇಂಟ್ಗಳು ಹೇಳೋದನ್ನು ಬಿಟ್ಬಿಡಿ. ಆವಾಗ ನಮ್ಮ ಮೈಂಡು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕೆಟ್ಟ ಮಾತು ಬಾಯಿಂದ ಬರೋದನ್ನು ಬಿಟ್ಬಿಡಿ. ಹೆಣ್ಮಕ್ಳನ್ನ ಬಾರೆಲೆ ಹೋಗಲೆ ಅನ್ನೋದು ಕೂಡ ಅನ್ನಬಾರ್ದು. ಅನ್ಲೇಬಾರ್ದು. ಬಾಮ್ಮ, ಹೋಗಮ್ಮ, ಎತ್ಕೊಮ್ಮ, ಬಾಮ್ಮ ಅಂದರೆ ಆಯಿತು. ಇದೂ ಸಹ ನೆಗೆಟಿವ್ ವರ್ಡೆ. ಇದೆಲ್ಲನೂ ವೈಬ್ರೇಷನ್. ಅದನ್ನೇ ನಾನು ಹೇಳೋದು ಯಾವತ್ತೂ. ಓದೋದು ಒಂದು ಕಡೆ ಆದರೆ ಬದುಕೋದು ಇನ್ನೊಂದು ಕಡೆ. ಬದುಕನ್ನು ಕಲಿಬೇಕು, ಜನರ ಹತ್ರ ಹೇಗಿರಬೇಕು ಕಲಿಬೇಕು. ಅದು ಕಲಿಬೇಕಾದ್ರೆ ಮಕ್ಕಳಿಂದನೇ ನೀವು ನಿಮ್ಮನ್ನು ಬಿಟ್ಟು 10 ವರ್ಷ ಮೇಲ್ಪಟ್ಟು ಒಂದು ಕಡೆ ಹಾಕಿ ಹೋಗಿ ನೋಡಿ. ಬೆಳಗ್ಗೆ ಸಾಯಂಕಾಲ ಹೆಂಗಿದ್ದಾರೆ ಏನೋ, ಹತ್ತಿರದಲ್ಲಿ ಬೇಕಾದಷ್ಟು ಇರ್ತವೆ. ನೀವು ರಜೆಗಳಾದರೆ ಸಾಕು, ಮಕ್ಕಳನ್ನ ಟೂರ್ ಕರ್ಕೊಂಡು ಹೋಗ್ತೀಯಾ, ಕರ್ಕೊಂಡೋಗಿ, ಬೇಡ ಅನ್ನಲಿಲ್ಲ, ಟೂರು ಬೇಕಾಗುತ್ತೆ. ಬಟ್ ಅವ್ರಿಗೆ ಬೆಳೆಸೋ ರೀತಿನೂ ನಾವು ಚಿಕ್ಕ ಮಕ್ಕಳಿಂದನೇ ಬೆಳೆಸ್ತಾ ಹೋಗಬೇಕು. ಮನೆಗಳಲ್ಲಿ ಪದೇ ಪದೇ ಹೇಳ್ತೀನಿ, ನೆಗೆಟಿವ್ ವರ್ಡ್ಸು ಮನೆಯಲ್ಲಿ ಮಾತಾಡಬಾರ್ದು. ನೆಗೆಟಿವ್ ಕಮೆಂಟ್ ಇಲ್ಲ. ನೆಗೆಟಿವ್ ಮಾತಾಡೋರ ಜೊತೆ ಸೇರಲು ಬೇಡಿ, ಪಕ್ಕಕ್ಕೆ ಬಂದುಬಿಡಿ. ಆಯ್ತು ಸರ್, ಬರ್ತೀನಿ ರೀ ಅಂತ ಹೇಳಿದ್ರೆ ಆಯಿತು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನನ್ನ ಅನುಭವ, ನಾನು ಬೆಳೆಸಿರೋ ರೀತಿ ಮಕ್ಕಳನ್ನ ನಾನು ಯಾವಾಗಲೂ ಹೇಳ್ತೀನಿ, ನನ್ನ 70 ವರ್ಷದ ಅನುಭವ ಅಂತ ಹೇಳ್ತಾ ಇರ್ತೀನಿ. 70 ವರ್ಷದ ಅನುಭವ ಏನು? ತಿನ್ನೋದು, ಯೋಗ ಮಾಡ್ಕೊಂಡಿದ್ಬಿಟ್ರೆ ಆಗೋದಿಲ್ಲ. ಮಕ್ಕಳನ್ನ ಬೆಳೆಸೋ ರೀತಿ, ದೊಡ್ಡವರಾದಮೇಲೆ ಹೇಗೆ ಮಾತಾಡಬೇಕು ಅವ್ರ ಹತ್ರ, ಬೆಳೆಸಿದ್ದಾಯಿತು. ದೊಡ್ಡವರಾದಮೇಲೆ ಎಲ್ಲ ಗೊತ್ತಿರುತ್ತೆ. ಓಕೆ, ಎಸ್ ಅನ್ಬೇಕು. ಆಮೇಲೆ ನಿಧಾನಕ್ಕೆ ಯೋಚನೆ ಮಾಡಬೇಕು, ಯಾವಾಗ ಹೇಳಬೇಕು ಅಂತ. ಯಾವಾಗ ಹೇಳಬೇಕು ಅನ್ನೋದನ್ನು ನೋಡಿಕೊಂಡು ಆ ಟೈಮಲ್ಲಿ ಅವ್ರಿಗೆ ಹೇಳಿದಾಗ ಹೌದು ಅಂತಾರೆ. ಅವ್ರು ಹೇಳೋವಾಗ ನಾವು ವಿರುದ್ಧವಾಗಿ ಮಾತಾಡಿಬಿಟ್ರೆ ಮತ್ತು ಯಾವತ್ತೂ ಅವ್ರು ಹೇಳೋದಿಲ್ಲ. ಎಸ್ ಅನ್ಬೇಕು, ವೆರಿ ಗುಡ್ ಅನ್ಬೇಕು, ಕರೆಕ್ಟ್ ಅನ್ಬೇಕು, ಸುಮ್ಮನೆ ಇರಬೇಕು.
ಒಂದು 10 ನಿಮಿಷ, ಅರ್ಧ ಗಂಟೆ, ಒಂದು ದಿನ, ಒಂದು ತಿಂಗಳು ಕಾಯಬೇಕಾಗುತ್ತೆ. ನೋಡಪ್ಪ ನೀನು ಅವತ್ತು ಹೇಳಿದೆಯಲ್ಲ ನೋಡಮ್ಮ, ಹಾಗಲ್ಲ ಹೀಗೆ ಅಂದಾಗ ಅವರು ಯೋಚನೆ ಮಾಡ್ತಾರೆ. ಇದು ನನ್ನ ಅನುಭವ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಬೆಳೆಸಿರೋ ರೀತಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ನಮ್ಮ ಕಾಂಪೌಂಡಲ್ಲಿ ಕೂತ್ಕೊಂಡು ಭಾನುವಾರ ಡೈ ಹಾಕ್ಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಫಾಲೋಯರ್ಸ್ಗೆ ನಾನು ಇನ್ನೂ ಒಂದು ಸಲ ನನ್ನ ಅನುಭವ ಅಂತ ನಿಮ್ಗೆ ತಿಳಿಸ್ತೀನಿ. ನಿಮಗೊಂದು ಸರ್ಪ್ರೈಸ್ ಇರುತ್ತೆ. ಯೂಟ್ಯೂಬ್ನ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.